ನಮ್ಮ ಜೊತೆಗೆ ಮಾಜಿ ಸ್ಪೀಕರ್ ಯುಟಿ ಖಾದರ್ ಅವರಿದ್ದಾರೆ. ಸರ್, ಇವತ್ತು ಕೆಪಿಸಿಸಿ ಕಚೇರಿಗೆ ಬಂದಿದ್ದಾರೆ. ಇಷ್ಟು ದಿನಗಳ ಕಾಲ ಸ್ಪೀಕರ್ ಆಗಿ ನೋಡಿದ್ವು, ಮತ್ತೆ ರಾಜ್ಯದ ಜನರು ಕೂಡ ನೋಡಿದ್ರು. ಈಗ ಶಾಲನ್ನು ಹಾಕೊಂಡು ನಿಂತಿದ್ದೀರಿ, ಏನಂತೀರಿ ಸರ್? ನನಗೆ ಅತ್ಯಂತ ಸಂತೋಷವಾಗ್ತಿದೆ. ನನಗೆ ಯಾಕೆಂತ ಹೇಳಿದ್ರೆ, ನಾನು ಸ್ಪೀಕರ್ ಸ್ಥಾನ ಇದ್ದಾಗ ಅಥವಾ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ನನಗೆ ಯಾವುದೇ ಬೇಸರ ಇರಲಿಲ್ಲ. ಸ್ಪೀಕರ್ ಸ್ಥಾನನೇ ಸಂತೋಷವಾಗಿ ಸ್ವೀಕರಿಸಿದೆ. ನನಗೆ ಬಹುಶಃ ಯಾವುದು ಮಿಸ್ ಆಗ್ತದೆ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಕಚೇರಿ ಮತ್ತು ನನ್ನ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ನಿಕಟದ ಸಂಪರ್ಕ ಕಾರ್ಯಕ್ರಮ ಹೋಗುವುದು ನನಗೆ ಬಹಳಷ್ಟು ಮಿಸ್ ಆಗ್ತಿತ್ತು. ನನಗೆ ಅತ್ಯಂತ ಸಂತೋಷ. ಇವತ್ತು ಮೇಲೆ ನನಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಸಂತೋಷ ಏನಂತ ಹೇಳಿದ್ರೆ, ಈ ಒಂದು ಬಹಳಷ್ಟು 3 ವರ್ಷದ ನಂತರ ಈ ಒಂದು ಚಿಹ್ನೆ ಇರುವಂತಹ ಶಾಲನ್ನು ಆಗ್ತಾ ಇದ್ದೇನೆ. ಮತ್ತು ನಾನು ಸಣ್ಣದಿಂದಲೇ ಬರ್ತಾ ಹೋಗ್ತಂತ ಈ ಕೆಪಿಸಿಸಿ ಕಚೇರಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಫ್ರೀಯಾಗಿ ಯಾವುದೇ ಒಂದು ಒಂದು ನಿರ್ಬಂಧ ಇಲ್ಲದೆ ಫ್ರೀಯಾಗಿ ಬೆರೆತುಕೊಳ್ಳಲಿಕ್ಕೆ ನನಗೆ ಅತ್ಯಂತ ಸಂತುಷ್ಟನಾಗಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ರಾಜೀನಾಮೆ ಕೊಟ್ಟ ತಕ್ಷಣ ನಾನು ಇಷ್ಟು ವರ್ಷದ ಹಂಬಲ ಪಡ್ತಿದ್ದೇನೆ, ಒಂದು ಕಾರ್ಯಕರ್ತರನ್ನು ಸೇರ್ಬೇಕಂತೇಳಿ ಅಥವಾ ಈ ಒಂದು ಕಚೇರಿಗೆ ಹೋಗ್ಬೇಕಂತೇಳಿ ಅಧಿಕಾರ ಸ್ವೀಕಾರ ಮುಂಚೆ ಈ ಕಚೇರಿ ಬಂದೇ ಹೋಗುವುದು. ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗಬೇಕಂತಿತ್ತು ಯುಟಿ ಖಾದರ್. ಈಗ ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗುವಂತ ಒಂದು ಖಚಿತತೆ ಇದೆಯಾ ಸರ್? ಈಗ ಏನಾರ ಬಂದು ಫೋನ್ ಮಾಡಿದ್ರು ಸರ್ ಡಿ.ಕೆ. ಶಿವಕುಮಾರ್ ಅವರು? ಈಗಾಗಲೇ ಬಹುಶಃ ನಾವು ತಮ್ಮ ಮುಖಾಂತರ ಮತ್ತು ಕೆಲವು ಮುಖಾಂತರ ಅಧ್ಯಕ್ಷರ ಸೂಚನೆ ಮೇರೆಗೆ ಇವತ್ತು ಬಂದಿದೆ. ಅಧಿಕೃತವಾಗಿ ಬರಲಿಲ್ಲ. ಮತ್ತು ಅಧಿಕೃತವಾಗಿ ಪಟ್ಟಿಯನ್ನು ನೋಡಿದೆ, ಲೀಸ್ಟ್ ಬಂದಿದೆ ನಿಮ್ಮ ಮಾಧ್ಯಮ ಮುಖಾಂತರ. ಆದ ಕಾರಣ ಇವತ್ತು ನಾನು ರಾಜೀನಾಮೆ ಬೆಳಿಗ್ಗೆ ನಾನು ನಮ್ಮ ದುರ್ಗಪ್ಪ ಲಾಮಣಿಯವರು ಕೊಟ್ಟಿದ್ದೇನೆ. ಮತ್ತು ನಮ್ಮ ಸಭಾಧ್ಯಕ್ಷರಾಗಿ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷ ಭೇಟಿಯಾಗಿದ್ದೆ. 3 ವರ್ಷ ನಿಕಟವಾದ ಒಂದು ನಮ್ಮ ಕೆಲಸ ಕಾರ್ಯ ಜೊತೆಯಲ್ಲಿ ಗವರ್ನರ್ಗೆ ಒಂದು ವಿಶೇಷ ಧನ್ಯವಾದ ಕೂಡ ಸಲ್ಲಿಸಿ, ಮತ್ತೆ ಮೊದಲ ಆದ್ಯತೆ ಪಕ್ಷದ ಕಚೇರಿಗೆ ಬಂದು ಬಹುಶಃ ಏನು ಮೆಂಬರ್ ಸ್ಪೀಕರ್ ಅದು ಕ್ಯಾನ್ಸಲ್ ಆಗಿತ್ತು, ಮತ್ತೆ ಮೆಂಬರ್ಶಿಪ್ ಅನ್ನು ಮಾಡುವುದು. ಇಲ್ಲಿ ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದ್ರು, ನಗರಾಭಿವೃದ್ಧಿ ಸಚಿವರಾಗಿ ಯುಟಿ ಖಾದರ್ ಕೆಲಸ ಮಾಡಿದ್ರು. ಈಗ ಸ್ಪೀಕರ್ ಆಗಿ 3 ವರ್ಷಗಳ ಕಾಲ. ಈಗ ಮುಂದಿನ 2 ವರ್ಷಗಳಲ್ಲಿ ಖಾದರ್ ಅವರು ಮಂತ್ರಿಯಾಗಿ ಯಾವ ಖಾತೆಯನ್ನು ನಿಭಾಯಿಸ್ತಾರೆ ಸರ್? ಯಾವ ಖಾತೆ ಕೊಟ್ಟರು ನಾವು ನಿಭಾಯಿಸ್ತೇವೆ. ಪ್ರತಿಯೊಂದು ಖಾತೆ ಕೂಡ ಮಹತ್ವದ ಖಾತೆ. ಯಾವ ಖಾತೆ ಜನರಿಗೆ ಪ್ರಯೋಜನ ಕೆಲಸ ನಾವು ಮಾಡಬಹುದು. ಖಾತೆ ಒಂದು ಕೆಲಸ ಮಾಡುವಂತ ನಿರ್ದಿಷ್ಟವಾದ ಕೆಲಸ. ಸರ್ಕಾರ ಅಂತಿಲ್ಲ, ಕ್ಯಾಬಿನೆಟ್ ಅಲ್ಲಿ ಯಾವ ತೀರ್ಮಾನ ನಾವು ತಗೊಳ್ಬಹುದು. ಕೊನೆ ಪ್ರಶ್ನೆ ಸರ್, ಇಷ್ಟು ದಿನಗಳ ಕಾಲ ಖಾದರ್ ಅವರು ಎಲ್ಲ ಒಂದ್ ಕಡೆ 2 ಪಕ್ಷಗಳನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡು ಸ್ಪೀಕರ್ ಕೆಲಸ ಮಾಡ್ತಾ ಇದ್ರು. ಈಗ ಪ್ರತಿಪಕ್ಷವನ್ನ ಎದುರಿಸುವಂತ ಒಂದು ಕೆಲಸವನ್ನ ಮಾಡಬೇಕು ಅಂದ್ರೆ ಪ್ರತಿಪಕ್ಷವನ್ನು ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡ್ತಾರೆ ಸ್ಪೀಕರ್ ಆಗಿ. ಈಗ ಮಂತ್ರಿಯಾಗಿ ಎದುರಿಸಬೇಕು, ಏನ್ ಹೇಳ್ತೀರಿ ಸರ್? ಪ್ರತಿಪಕ್ಷ ನೋಡಿ, ಅವು ನಮ್ಮೆಲ್ಲ ಮಿತ್ರ ಪಕ್ಷಗಳು. ಸಮಾಜದ ಸಕಾರಾತ್ಮಕವಾದ ನಿಲುವಿಗೆ ಬಹುಶಃ ನಾವು ಸಂಪೂರ್ಣವಾದ ಜೊತೆಯಲ್ಲಿ ಇರ್ತೇವೆ. ತತ್ವ ಆದರ್ಶದಲ್ಲಿ ವ್ಯತ್ಯಾಸ ಬಂದಾಗ ಕೆಲವು ಚರ್ಚೆಗಳು ಬರ್ತದೆ. ಅದು ನಮ್ಮ ಎಲ್ಲಾ ಚರ್ಚೆಗಳು ಕೂಡ ಆ ಒಂದು ಸಂವಿಧಾನಬದ್ಧವಾಗಿ ಮತ್ತು ನಮ್ಮ ರಾಜ್ಯಕ್ಕೆ ಗೌರವ ತರುವಂತ ಕೆಲಸಕ್ಕೆ ಬೇಕಾಗಿ ನಾವು ಮಾಡ್ತೇವೆ. ಖುಷಿ ಇದೆ ಸರ್, ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗಲಿಲ್ಲ, ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್ ಮಂತ್ರಿ ಆಗಿದೆ, ಫೀಲ್ ಇದೆ ಸರ್? ನನಗೆ ಅದು ಹೇಳಿದಾನಲ್ಲ, ಇವತ್ತು ಪಕ್ಷದ ಜೊತೆ ಕಾರ್ಯಕರ್ತರ ಜೊತೆ ಫ್ರೀಯಾಗಿ ಮಿಂಗಲ್ ಆಗುವ ಸಿಕ್ಕ ಅತ್ಯಂತ ಸಂತುಷ್ಟನಾಗಿದ್ದೇನೆ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮತ್ತು ಡಿ.ಕೆ. ಶಿವಕುಮಾರ್ ಸರ್ಕಾರ ಬೇರೆ ಬೇರೆ ಸರ್ಕಾರ, ಒಂದೇ ಸರ್ಕಾರ, ಬರೇ ಹಸ್ತಾಂತರ ಇವತ್ತು ಆಗಿದೆ. ಸೊ ಇಂದಿನ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನೆಲ್ಲ ಉತ್ತಮವಾದ ಕೆಲಸ ಮಾಡಿದ್ದಾರೆ, ಅದು ಇವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಸ್ತಾಂತರಗೊಂಡಿದೆ. ಇಂದಿನೆಲ್ಲ ಉತ್ತಮವಾದ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಇನ್ನಷ್ಟು ಹೊಸತಾದ ಕೆಲಸ ಮಾಡುವ ಮುಖಾಂತರ ಕಾಂಗ್ರೆಸ್ ಪಕ್ಷ ಸಮಾಜದ ಕಟ್ಟ ಕಡೆ ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಸಂವಿಧಾನಬದ್ಧ ನಮ್ಮ ಆಡಳಿತ ನಡೆಸಿಕೊಂಡು ಸರ್ವರ ಪ್ರೀತಿಗೆ ಪಾತ್ರ ಆಗ್ತಾರೆ ವಿಶ್ವಾಸ ನನಗೆ ಇದೆ. ಒಳ್ಳೆಯದಾಗಲಿ ಸರ್ ನಿಮಗೆ. ಇದಿಷ್ಟು ಯುಟಿ ಖಾದರ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಯುಟಿ ಖಾದರ್ ಕೆ ಜೈ, ಯುಟಿ ಖಾದರ್ ಕೆ ಜೈ. ಸ್ವಲ್ಪ ಜಾಗ ಬಿಡಿ. ಸರ್ ದಾರಿ ಬಿಡಿ, ಸ್ವಲ್ಪ ದಾರಿ ಬಿಡಿ, ಗಾಡಿ ಬರುತ್ತೆ ಒಳಗಡೆ. ಯುಟಿ ಖಾದರ್ ಕಿ ಸರ್ ಎಲ್ಲಿ ಯುಟಿ ಖಾದರ್ ಸಾಹೇಬ್ ಕಂಗ್ರಾಚುಲೇಷನ್. ನಮಗೆ ಮಿಸ್ ಆಗ್ತದೆ ಈಗೆಲ್ಲ ಯುವಕರಿಗೆ ಶಕ್ತಿ ಬಂದಾಗ. ಸ್ವಲ್ಪ ಜಾಗ ಬಿಡ್ರಪ್ಪ.
ಇಂದು ಅಮೃತಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಕೂಡ ಮತ್ತೊಬ್ಬರು ವಿಧಾನಸಭೆಯಲ್ಲಿ ಸಭಾಪತಿಗಳಾಗಿದ್ದರಲ್ವಾ, ವಿಧಾನಸಭೆಯ ಅಧ್ಯಕ್ಷ ಆಗಿದ್ದರಿಂದ, ಸಭಾಧ್ಯಕ್ಷ ಆಗಿದ್ದರಿಂದ ಇವತ್ತು ಮತ್ತೆ ಕಾಂಗ್ರೆಸ್ ಕಚೇರಿಗೆ ಬಂದು ಕಾಂಗ್ರೆಸ್ ಹಲೋ ಆಂಬಿಯನ್ಸ್ ಜೋರಾಗಿ ಮಾತಾಡ್ತಾರೆ ಹಂಗೆ ತಗೊಳ್ಳಿ. ಮಹೇಶ್ ಮೈಕ್ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.